ವೆಲ್ಕಮ್ ಟು ದ ಚಾನಲ್ PUC ಕ್ಲಾಸ್ರೂಮ್. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 11 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 4 ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್, ಈ ಚಾಪ್ಟರ್ನಲ್ಲಿ ಬರುವಂತಹ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್, ಈ ಕಾನ್ಸೆಪ್ಟನ್ನು ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ನೋಡುವ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳಿದರೆ ಯಾವುದೇ ಒಂದು ನಂಬರಿಗೆ ನಾವು ಇನ್ನೊಂದು ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ 1 ಆಗಿರಬೇಕು. ಈಗ ಇಲ್ಲಿ 3 ಎನ್ನುವಂಥ ನಂಬರಿಗೆ 1/3ಯಿಂದ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 1 ಅಂತ ಸಿಗ್ತದೆ. ಹಾಗಾಗಿ 3ಯ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1/3 ಅಂತ ಹೇಳ್ಬೋದು. ಇದೇ ರೀತಿ ನಾವು ಈ ಕಾನ್ಸೆಪ್ಟಲ್ಲಿ ಕಾಂಪ್ಲೆಕ್ಸ್ ನಂಬರ್ನ ಬಗ್ಗೆ ಹೇಳ್ತಾ ಇದ್ದೇವೆ. ಈಗ Z ಎನ್ನುವಂಥ ಒಂದು ಕಾಂಪ್ಲೆಕ್ಸ್ ನಂಬರನ್ನು ನೀವು ತೆಗೆದುಕೊಂಡ್ರೆ ಈ ಕಾಂಪ್ಲೆಕ್ಸ್ ನಂಬರಿಗೆ ಯಾವ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ 1 ಅಂತ ಬರ್ತದೆ, ಅದನ್ನು ನಾವು ಈ Z ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ Z ಇಂಟು 1/Z ಅಂತ ಬರೆದಾಗ ಇಲ್ಲಿ Z ಕ್ಯಾನ್ಸಲ್ ಆಗಿ ಆನ್ಸರ್ 1 ಅಂತ ಸಿಗ್ತದೆ. ಹಾಗಾಗಿ Z ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1/Z ಆಗಿರ್ತದೆ. ಸೊ ಈ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗೆ ಹೊಂದಿಕೊಂಡು ನಾವೊಂದು ಫಾರ್ಮುಲಾವನ್ನು ಕಲಿಬೇಕು. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದನ್ನು ನಾವು 1/Z ಅಂತ ಹೇಳ್ತೇವೆ, ಅಥವಾ Z ಇನ್ವರ್ಸ್ ಅಂತ ಕೂಡ ಹೇಳ್ಬೋದು. ಇದನ್ನು ಫಾರ್ಮುಲಾ ರೂಪದಲ್ಲಿ ಬರೆಯುವುದಾದರೆ Z ಕಾಂಜುಗೇಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ Z ಹೋಲ್ ಸ್ಕ್ವೇರ್. ಈ ಫಾರ್ಮುಲಾವನ್ನು ಉಪಯೋಗಿಸಿ ನಾವು ಯಾವುದೇ ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕಂಡುಹಿಡಿಬೋದು. Z ಕಾಂಜುಗೇಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ Z ಹೋಲ್ ಸ್ಕ್ವೇರ್. ಸೊ ಮೊದಲಿಗೆ ಇಲ್ಲಿ Z ಕಾಂಜುಗೇಟ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ. ಈಗ ಉದಾಹರಣೆಗೆ ಒಂದು ಕಾಂಪ್ಲೆಕ್ಸ್ ನಂಬರ್ Z ಇಸ್ ಈಕ್ವಲ್ ಟು A ಪ್ಲಸ್ IB ಅಂತ ಇದ್ದರೆ, ಸೊ ಇದರ ಕಾಂಜುಗೇಟ್ ಅಂತ ಹೇಳುವಾಗ ನಾವು ಇಲ್ಲಿರುವಂಥ ಇಮ್ಯಾಜಿನರಿ ಪಾರ್ಟ್ನ ಸೈನನ್ನು ಚೇಂಜ್ ಮಾಡಬೇಕು. ಸೊ ಈ ಕಾಂಪ್ಲೆಕ್ಸ್ ನಂಬರ್ನ ಕಾಂಜುಗೇಟ್ ಏನಾಗ್ತದೆ, A ಮೈನಸ್ IB ಆಗ್ತದೆ. ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಬರುವಾಗ ನೆಗೆಟಿವ್ ಸೈನ್. ಅದೇ ರೀತಿ ಮಾಡ್ಯುಲಸ್ ಆಫ್ Z ಅಂತ ಹೇಳಿದರೆ ಈಗ ಇದನ್ನು ಮಾಡ್ಯುಲಸ್ ಆಫ್ A ಪ್ಲಸ್ IB ಅಂತ ಹೇಳಿದರೆ ಇಲ್ಲಿ ನಾವು ಸ್ಕ್ವೇರ್ ರೂಟ್ನ ಒಳಗಡೆ ಬರೀಬೇಕು. ಹಾಗೆ ಇಲ್ಲಿರುವಂಥ ವೇರಿಯೇಬಲ್ನ ಸ್ಕ್ವೇರ್ ಫಾರ್ಮಲ್ಲಿ ಬರೀಬೇಕು. ಸೊ ಇಲ್ಲಿ ಮಾಡ್ಯುಲಸ್ ಆಫ್ Z ಅಂತ ಹೇಳಿದರೆ ಸ್ಕ್ವೇರ್ ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂತ ಆಗ್ತದೆ. ಸೊ ಇದು ಮಾಡ್ಯುಲಸ್ ಆಫ್ Z ನ ಬೆಲೆ, ಹಾಗೆ ಇದು Z ಕಾಂಪ್ಲಿಮೆಂಟ್ನ ಬೆಲೆ. ಸೊ ಮೊದಲಿಗೆ ನಾವು ಈ ಫಾರ್ಮುಲಾ ಯಾವ ರೀತಿಯಲ್ಲಿ ನಮಗೆ ಸಿಗ್ತದೆ ಅಂತ ನೋಡುವ. ಸೊ Z ಎನ್ನುವಂಥ ಒಂದು ಕಾಂಪ್ಲೆಕ್ಸ್ ನಂಬರನ್ನು ತೆಗೆದುಕೊಳ್ತಾ ಇದ್ದೇನೆ. ಇದರ ಫಾರ್ಮ್ ಏನು, A ಪ್ಲಸ್ IB ಎನ್ನುವಂಥ ಫಾರ್ಮಲ್ಲಿದೆ. ಸೊ Z ಎನ್ನುವಂಥ ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗಿದೆ, 1/Z ಆಗಿದೆ. ಹಾಗಾಗಿ 1/Z ಅಂತ ಹೇಳಿದರೆ ಇಲ್ಲಿ ಏನಾಗ್ತದೆ, 1 ಡಿವೈಡೆಡ್ ಬೈ A ಪ್ಲಸ್ IB ಅಂತ ನಮಗೆ ಸಿಗ್ತದೆ. ಸೊ ಈ ರೀತಿ ಇದ್ದಾಗ ಡಿನಾಮಿನೇಟರಲ್ಲಿ ಯಾವಾಗಲೂ ಕೂಡ ಕಾಂಪ್ಲೆಕ್ಸ್ ನಂಬರ್ ಇದ್ದಾಗ ನಾವೇನು ಮಾಡಬೇಕಿಲ್ಲಿ, ಇಲ್ಲಿ ರ್ಯಾಷನಲೈಸೇಷನ್ ಮಾಡಬೇಕು. ಅಂದರೆ ಇದರ ಕಾಂಜುಗೇಟ್ ವ್ಯಾಲ್ಯೂ ಏನಿದೆ ಅದನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ A ಪ್ಲಸ್ IBಯ ಕಾಂಜುಗೇಟ್ ಏನು, A ಮೈನಸ್ IB. ಸೊ ನಮಗಿಲ್ಲಿ ಸಿಗ್ತಾ ಇದೆ 1 ಡಿವೈಡೆಡ್ ಬೈ A ಪ್ಲಸ್ IB ಇಂಟು A ಮೈನಸ್ IB ಡಿವೈಡೆಡ್ ಬೈ A ಮೈನಸ್ IB. ಸೊ ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ಆನ್ಸರ್ ಸಿಗ್ತದೆ A ಮೈನಸ್ IB ಡಿವೈಡೆಡ್ ಬೈ A ಪ್ಲಸ್ IB ಇದೆ, ಹಾಗೆ A ಮೈನಸ್ IB ಇದೆ. ಇದು ಯಾವ ಫಾರ್ಮಲ್ಲಿದೆ, A ಪ್ಲಸ್ B ಇಂಟು A ಮೈನಸ್ B ಇಸ್ ಈಕ್ವಲ್ ಟು A ಸ್ಕ್ವೇರ್ ಮೈನಸ್ B ಸ್ಕ್ವೇರ್. ಈ ಫಾರ್ಮುಲಾವನ್ನು ನಾವಿಲ್ಲಿ ಉಪಯೋಗಿಸ್ಬೋದು. ಇದನ್ನು ಉಪಯೋಗಿಸಿದಾಗ ಏನಾಗ್ತದೆ, A ಸ್ಕ್ವೇರ್ ಅಂತ ಹೇಳಿದರೆ ಇಲ್ಲಿ A, ಸೊ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಅಂತ ಹೇಳಿದರೆ ಇಲ್ಲಿ IB, ಸೊ IBಯ ಹೋಲ್ ಸ್ಕ್ವೇರ್. ಸೊ ನಮಗಿಲ್ಲಿ ಆನ್ಸರ್ ಸಿಗ್ತಾ ಇದೆ A ಮೈನಸ್ IB ಡಿವೈಡೆಡ್ ಬೈ A ಸ್ಕ್ವೇರ್, ಹಾಗೆ ಇಲ್ಲಿ IB ಹೋಲ್ ಸ್ಕ್ವೇರ್ ಇದೆ, ಅಂದರೆ I ಸ್ಕ್ವೇರ್ ಇಂಟು B ಸ್ಕ್ವೇರ್. ಮತ್ತು ಪುನಃ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ A ಮೈನಸ್ IB ಡಿವೈಡೆಡ್ ಬೈ A ಸ್ಕ್ವೇರ್ ಮೈನಸ್ I ಸ್ಕ್ವೇರ್ನ ಬೆಲೆ ಎಷ್ಟು, -1 ಇಂಟು B ಸ್ಕ್ವೇರ್. ಸೊ ನಮಗಿಲ್ಲಿ ಸಿಗ್ತಾ ಇದೆ ಆನ್ಸರ್ A ಮೈನಸ್ IB ಡಿವೈಡೆಡ್ ಬೈ A ಸ್ಕ್ವೇರ್
ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ನೀವು ಕಾಣ್ಬೋದು ಎ ಮೈನಸ್ ಐ ಬಿ ಅಂತ ಇದೆ. ಸೊ ಈಗ ಒಂದು ಕಾಂಪ್ಲೆಕ್ಸ್ ನಂಬರ್ z ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಅಂತ ಇದ್ದರೆ, ಸೊ ಇದರ ಕಾಂಜುಗೇಟ್ ಏನಾಗ್ತದೆ, ಇದರ ಕಾಂಜುಗೇಟ್ ಎ ಮೈನಸ್ ಐ ಬಿ ಆಗ್ತದೆ. ಹಾಗಾಗಿ ಇಲ್ಲಿರುವಂಥ ಜಾಗದಲ್ಲಿ ನಾನಿಲ್ಲಿ z ಕಾಂಜುಗೇಟ್ ಅಂತ ಬರೀತಾ ಇದ್ದೇನೆ. ಡಿವೈಡೆಡ್ ಬೈ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಇದು ಏನಂತ ನಾವು ಹೇಳ್ಬೋದು, ಈಗ ಇಲ್ಲಿ ಮಾಡ್ಯುಲಸ್ ಆಫ್ ಝಡ್ನ ಬೆಲೆ ಎಷ್ಟು, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹಾಗೆ ಈ ಮಾಡ್ಯುಲಸ್ ಆಫ್ ಝಡ್ನ ಸ್ಕ್ವೇರನ್ನು ಮಾಡಿದಾಗ ಏನಾಗ್ತದೆ, ಇಲ್ಲಿ ಈ ಬೆಲೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ ಪುನಃ ಹೋಲ್ ಸ್ಕ್ವೇರ್ ಆಗ್ತದೆ. ಸೊ ಈ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗಿಲ್ಲಿ ಆನ್ಸರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಸಿಗ್ತದೆ. ಸೊ ಇಲ್ಲಿ ನಾವು ಏನು ಹೇಳ್ಬೋದು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದರೆ ಏನರ್ಥ, ಮಾಡ್ಯುಲಸ್ ಆಫ್ ಝಡ್ ಸ್ಕ್ವೇರ್. ಸೊ ಈ ಫಾರ್ಮುಲಾವನ್ನು ನಾವು ಡೈರೆಕ್ಟಾಗಿ ಉಪಯೋಗಿಸಿ ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವ ರೀತಿಯಲ್ಲಿ ಕಂಡುಹಿಡಿಬೋದು, ಅಥವಾ ನೀವೇನು ಮಾಡಬೇಕು, ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರನ್ನು ಕೊಟ್ಟಾಗ ಅದನ್ನು 1/z ಫಾರ್ಮಲ್ಲಿ ಬರೆದು ನೆಕ್ಸ್ಟ್ ಅದರ ಕಾಂಜುಗೇಟಿಂದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಅದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಕೂಡ ನಿಮಗೆ ಅಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗ್ತದೆ. ಅಥವಾ ಡೈರೆಕ್ಟ್ ಮೆಥಡ್ ಆಗಿ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನ ಫಾರ್ಮುಲಾ ಏನಿದೆ ಈ ಫಾರ್ಮುಲಾವನ್ನು ಉಪಯೋಗಿಸಿ ಕೂಡ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಈಗ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ತಾ ಇದ್ದೇನೆ. 4 - i3 ಅಂತ ಇದೆ. ಇದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕಂಡುಹಿಡಿಬೇಕು. ಸೊ ಈಗ z ಅಂದರೆ ಕಾಂಪ್ಲೆಕ್ಸ್ ನಂಬರ್ ಏನಿಲ್ಲಿ 4 - i3. ಸೊ ಇದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳಿದರೆ ಇದನ್ನು ನಾವು 1/z ಫಾರ್ಮಲ್ಲಿ ಬರೆದು ಕೂಡ ಇದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಅಂದರೆ 1 ಡಿವೈಡೆಡ್ ಬೈ 4 - i3. ನೆಕ್ಸ್ಟ್ ನೀವೇನು ಮಾಡಬೇಕು, ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಇದರ ಕಾಂಜುಗೇಟ್ ಏನಿದೆ ಅದರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 4 - i3ಯ ಕಾಂಜುಗೇಟ್ ಏನಾಗ್ತದೆ, 4 + i3 ಆಗ್ತದೆ. ಸೊ 4 + i3 ಡಿವೈಡೆಡ್ ಬೈ 4 + i3. ಈ ರೀತಿ ಮಲ್ಟಿಪ್ಲೈ ಮಾಡಿದ ನಂತರ ನೆಕ್ಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ 4 + i3 ಡಿವೈಡೆಡ್ ಬೈ ಇಲ್ಲಿ 4 - i3 ಇದೆ, ಇಲ್ಲಿ 4 + i3 ಇದೆ. ಅಂದರೆ ಇದು ಯಾವ ಫಾರ್ಮಲ್ಲಿದೆ, a - b ಇಂಟು a + b ಫಾರ್ಮಲ್ಲಿದೆ. ಸೊ ಇದನ್ನು ನಾವು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಬರಿಬೋದು. ಹಾಗಾಗಿ ಇದನ್ನು ಹೇಗೆ ಬರಿಬೋದು, ಇಲ್ಲಿ ಎಯ ಬೆಲೆ 4 ಆಗ್ತದೆ. ಸೊ 4 ಸ್ಕ್ವೇರ್ ಮೈನಸ್ ಬಿಯ ಬೆಲೆ i3. ಸೊ i3ಯ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಪುನಃ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 4 + i3. ಸೊ 4 ಸ್ಕ್ವೇರ್ ಅಂತ ಹೇಳಿದರೆ 16. ನೆಕ್ಸ್ಟ್ ಇಲ್ಲಿ i3 ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ i ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 4 + i3 ಡಿವೈಡೆಡ್ ಬೈ 16 ಮೈನಸ್ i ಸ್ಕ್ವೇರ್ನ ಬೆಲೆ ಎಷ್ಟು, -1. 3 ಸ್ಕ್ವೇರ್ ಅಂತ ಹೇಳಿದರೆ 9. ಸೊ ಇಲ್ಲಿ ಪುನಃ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 4 + i3 ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ 16 + 9 ಅಂತ ಹೇಳಿದರೆ ಆನ್ಸರ್ 25. ಸೊ ಇದು ನಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕೊಡ್ತದೆ. ಇದು ನಾವು 1/z ಮೆಥಡನ್ನು ಯೂಸ್ ಮಾಡಿ ಫೈಂಡ್ ಔಟ್ ಮಾಡುವಂಥ ರೀತಿ. ಅಥವಾ ನೀವೇನು ಮಾಡ್ಬೋದು, ನೇರವಾಗಿ ಫಾರ್ಮುಲಾವನ್ನು ಉಪಯೋಗಿಸ್ಬೋದು. z ಇನ್ವರ್ಸ್ ಅಥವಾ 1/z ಅಂತ ಹೇಳಿದರೆ z ಕಾಂಜುಗೇಟ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ z ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಈಗ ಝಡ್ನ ಬೆಲೆ ಎಷ್ಟು, z ಇಸ್ ಈಕ್ವಲ್ ಟು 4 - i3 ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ z ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕು. z ಕಾಂಜುಗೇಟ್ ಅಂತ ಹೇಳಿದರೆ ಇಲ್ಲಿರುವಂಥ ಇಮ್ಯಾಜಿನರಿ ಪಾರ್ಟ್ನ ಸೈನನ್ನು ಚೇಂಜ್ ಮಾಡಬೇಕು. ಸೊ ಇದೇನಾಗ್ತದೆ 4 + i3 ಅಂತ ನಮಗೆ ಇಲ್ಲಿ ಆನ್ಸರನ್ನು ಕೊಡ್ತದೆ. ನೆಕ್ಸ್ಟ್ ನಾವು ಮಾಡ್ಯುಲಸ್ ಆಫ್ ಝಡ್ಡನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮಾಡ್ಯುಲಸ್ ಆಫ್ ಝಡ್ ಅಂತ ಹೇಳಿದರೆ ಇಲ್ಲಿ ಇದನ್ನು ಸ್ಕ್ವೇರ್ ರೂಟ್ನ ಒಳಗಡೆ ಬರೆದು ನಾವು ಅದನ್ನು ಬೆಲೆಗಳನ್ನು ಸ್ಕ್ವೇರ್ ಮಾಡಬೇಕು. ಸೊ ಇಲ್ಲಿ ಏನಾಗ್ತದೆ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್, ಹಾಗೆ ಇಲ್ಲಿ ಯಾವ ವೇರಿಯೇಬಲ್ ಇದೆ 3 ಇದೆ. ಸೊ 3 ಸ್ಕ್ವೇರ್. ಸೊ ಮಾಡ್ಯುಲಸ್ ಆಫ್ ಝಡ್ ಅಂತ ಹೇಳಿದರೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ ಇಲ್ಲಿ ಈಗ ಈ ಎಕ್ಸಾಂಪಲಲ್ಲಿ ಎಯ ಬೆಲೆ ಎಷ್ಟು 4 ಆಗಿದೆ, ಹಾಗೆ ಬಿಯ ಬೆಲೆ 3. ಸೊ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್.
ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್. ಹಾಗಾಗಿ ಈ ಬೆಲೆಗೆ ಸ್ಕ್ವೇರನ್ನು ಮಾಡಿದಾಗ 4 ಸ್ಕ್ವೇರ್ 3 ಸ್ಕ್ವೇರ್ ಇದರ ಹೋಲ್ ಸ್ಕ್ವೇರ್ ಅಂತ ಮಾಡಿದಾಗ ಸ್ಕ್ವೇರ್ ರೂಟ್ ಮತ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮಗಿಲ್ಲಿ ಆನ್ಸರ್ ಏನು ಸಿಗ್ತದೆ, 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತ ಸಿಗ್ತದೆ. ಸೊ 4 ಸ್ಕ್ವೇರ್ ಅಂತ ಹೇಳಿದರೆ 16, ಹಾಗೆ 3 ಸ್ಕ್ವೇರ್ ಅಂತ ಹೇಳಿದರೆ 9. ಸೊ ಇಲ್ಲಿ ಆನ್ಸರ್ ನಮಗೆ 25 ಅಂತ ಸಿಗ್ತದೆ. ನೆಕ್ಸ್ಟ್ ನಾವೇನು ಮಾಡ್ಬೋದು, ಈ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂಸನ್ನು ಅಪ್ಲೈ ಮಾಡಿದರೆ ಆಯಿತು. ಸೊ ಝೆಡ್ ಇನ್ವರ್ಸ್ ಇಸ್ ಈಕ್ವಲ್ ಟು ಝೆಡ್ ಕಾಂಜುಗೇಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್. ಸೊ ಝೆಡ್ ಕಾಂಜುಗೇಟ್ ಎಷ್ಟಿಲ್ಲಿ 4 ಪ್ಲಸ್ I3 ಅಂತ ಸಿಕ್ಕಿದೆ. ನೆಕ್ಸ್ಟ್ ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್ನ ಬೆಲೆ ಎಷ್ಟು, 25. ಸೊ ನಮಗಿಲ್ಲಿ 4 ಪ್ಲಸ್ I3 ಡಿವೈಡೆಡ್ ಬೈ 25 ಎನ್ನುವಂಥ ಆನ್ಸರ್ ಸಿಗ್ತದೆ. ಸೊ ಇಲ್ಲಿ ನೀವು ಎರಡೂ ಕೇಸನ್ನು ನೋಡ್ಬೋದು. ಮೊದಲ ಕೇಸಲ್ಲಿ ನಾವು 1/z ಮೆಥಡನ್ನು ಉಪಯೋಗಿಸಿ ಇಲ್ಲಿ ರ್ಯಾಷನಲೈಸೇಷನ್ ಮಾಡಿ ನಾವು ಇಲ್ಲಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೇವೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು. ಎರಡನೇ ಮೆಥಡಲ್ಲಿ ಡೈರೆಕ್ಟಾಗಿ ಫಾರ್ಮುಲಾ ಏನಿದೆ, ಝೆಡ್ ಇನ್ವರ್ಸ್ ಇಸ್ ಈಕ್ವಲ್ ಟು ಝೆಡ್ ಕಾಂಜುಗೇಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್, ಈ ಫಾರ್ಮುಲಾವನ್ನು ಉಪಯೋಗಿಸಿ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕಂಡುಹಿಡಿದಿದ್ದೇವೆ. ಎರಡೂ ಕೇಸಲ್ಲೂ ಕೂಡ ನಮಗೆ ಸೇಮ್ ಆನ್ಸರ್ ಸಿಕ್ಕಿದೆ.